ಮಟ್ಟಿಗೆ ಇಕ್ಕಲಿಲ್ವಲ್ಲವ ಬಸ್ತಿವರಿ ಮಗ ಇದು ಬಸ್ತಿವರಿ ಮಗ. ಎಲ್ರಿಗೂ ನಮಸ್ಕಾರ, ನಾನು ಜೇಮ್ಸ್. ವೆಲ್ಕಮ್ ಬ್ಯಾಕ್ ಟು ಅನ್ನೋದ ಬ್ಲಾಗ್. ಇವತ್ತು ನಿಮಗೆ ಮತ್ತೊಂದು ಹಳ್ಳಿಕಾರ್ ತಳಿಯ ಒಂದು ಸ್ಟಡ್ಬುಲ್ನ ತೋರ್ಸಕ್ಕೆ ಬಂದಿದ್ದೀನಿ. ಬನ್ನಿ, ಇವರು ಹಳ್ಳಿಕಾರ್ ಫೀಲ್ಡಲ್ಲಿ ಒಂದು ದೊಡ್ಡ ಹೆಸರು ಅಂತಲೇ ಹೇಳ್ಬೋದು. ಅವ್ರು ಬಂದು ಅವ್ರ ರೋಡಿನ ನೋಡಕ್ಕೆ ಬಂದಿದ್ವಿ. ಬನ್ನಿ, ಹೋಗಿ ಅವ್ರಿಗೆ ಮೀಟ್ ಮಾಡಿ ಅವ್ರ ಮಾತಾಡ್ಸ್ಕೊಂಬರೋಣ. ನಾನು ಅದು ಎತ್ತಿರೋದೇ ಸಾಕು. ಹಾಂ, ಸಾಕು ಬಿಡೋಣ. ಇದು ಎತ್ತಿರೋ ಕಾಣಿಸ್ತಾ ಆ ಕಡೆ ಬಾಗುರು ನಿಂತ್ಕೋಬೋದ ಏನು ಮಾಡೋದು ಈ ಕಡೆ. ಹಳ್ಳಿಕಾರ್ ಫೀಲ್ಡಲ್ಲಿ ಇವ್ರದ್ದು ಒಂದು ದೊಡ್ಡ ಹೆಸರು. ಅವ್ರನ್ನ ಈಗ ನೋಡೋಕ್ಕೆ ಅಂತ ನಾವು ಈಗ ಊರಿಗೆ ಬಂದಿದ್ದೀವಿ. ಅವ್ರನ್ನ ಮಾತಾಡ್ಸೋಣ. ತದ ನಮಸ್ಕಾರ. ನಮಸ್ತೆ ಸ್ವಾಮಿ. ಸ್ವಾಮಿ, ನೀವು ಹೆಸರು ತಿಳಿಸ್ಕೊಡ್ರಿ ಎಲ್ಲರಿಗೂ. ನಮ್ಮ ಹೆಸರು ಬೋರಿ ಚಿಕ್ಕಣ್ಣ ಅಂತಾರೆ. ನಮ್ಮ ತಂದೆ ಹೆಸರು ಉಳಿ ಚಿಕ್ಕಯ್ಯ. ಈಗ ನನ್ನ ಹೆಸರು ಬುಟ್ಟಾಕ್ಬಿಟ್ರು. ನಮ್ಮ ತಂದೆ ಹೆಸರನ್ನ ಇಟ್ಕೊಂಡು ಈಗ ಯಾರು ನೋಡ್ಲಿ ಉಳಿ ಚಿಕ್ಕಣ್ಣ ಹೌದು, ಉಳಿ ಚಿಕ್ಕಣ್ಣ ಅಂತಾನೆ ಫೇಮಸ್ ಆಗಿದೆ. ಇದು ಯಾವ ಊರ್ತದ? ಇದು ದೇವ್ರದೊಡ್ಡಿ. ಇದು ದೇವ್ರದೊಡ್ಡಿ, ರಾಮನಗರ ಜಿಲ್ಲೆ. ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ. ನೀವು ಯಾವ ವಯಸ್ಸಿಂದ ಓರಿ ಕಟ್ತಾ ಇದ್ದೀರಾ? ನಾವು ಸ್ವಾಮಿ ಇಷ್ಟುದ್ದ ನಾನು ಹುಡುಗನಲ್ಲಿ ಆ ದನಿನ ಹಗ್ಗ ಮುಟ್ತಾನು. ಇವತ್ತಿನವರೆಗೂ ಬಿಟ್ಟಿಲ್ಲ ನಾನು. ಏನೋ ಸುಮಾರು ನಾನೇ ಎಷ್ಟು ಓರಿ ಕಟ್ಟಿವ್ನಿ ಅಂತ ಹೇಳಕ್ ಆಗಲ್ಲ ಅಷ್ಟು ಓರಿ ಕಟ್ಟಿವ್ನಿ. ಇವಾಗ ಈ ಓರಿ ಬಗ್ಗೆ ಎಂತದ ಇದು? ಈ ಓರಿ ಅಂತ ಅಂದ್ರೆ ಪ್ರೇಮಸ್ ಓರಿ ಸ್ವಾಮಿ. ಇದು ಪ್ರೇಮಸ್ ಓರಿ ಸುಮ್ಮನೆ ಹೇಳ್ಕೊಂಬ ಮಾತಲ್ಲ. ಈಗ ಇವೆರಡು ಓರಿ ಇವಾಗ ಕಟ್ಟಿರೋವು ನನ್ನ ಜನ್ಮದಲ್ಲಿ ನಾನು ಯಾವತ್ತು ಇಷ್ಟು ತಿಂಗಳಿಂದ ಕಟ್ಟಿದ್ದೆ. ಇವತ್ತು ಎಲ್ಲಕ್ಕಿಂತ ಮೇಲೆ ಇವು ಎರಡು ಅಷ್ಟೇ. ಇದು ಬಸ್ತಿ ಓರಿ ಮಗ, ಇದು ಕರ್ನಾಟಕ ಚೆಲೂನ್ ಮಗ, ಅದು ಬಸ್ತಿ ಓರಿ ಮಗ ಒಳಗಡೆ ಇರೋದು. ಆದ್ರೆ ಇವತ್ತು ಈ ಮಟ್ಟಕ್ಕೆ ಎಲ್ಲಾಗತ್ತು ಮುಂಚೆನೆ ಇಷ್ಟು ಓರಿ ಬೆಳೆಸಿ ಇಷ್ಟು ದಾಖಲೆ ಓರಿ ನನಗೆ ಜನ್ಮದಲ್ಲಿ ಕಟ್ಟೇ ಇರಲಿಲ್ಲ. ಆದ್ರೆ ಇವತ್ತು ಏನೋ ತಗಲಾಕೊಂಬಿಟ್ಟವೆ ನಮ್ಮ ಕೈಗೆ ದಯಾನುಕೂಲದಿಂದ. ಅಷ್ಟೇ ಕಷ್ಟಪಟ್ಟು ಸಾಕ್ತಾ ಇವಿ. ಆ ಜನನು ಅಷ್ಟೇ ಆಸೆ ಮಾಡ್ಕೊಂಡು ಸಾನ ದೂರದಿಂದ ದನ ಬತ್ತಾವೆ. ಇದಕ್ಕೆ ಎಷ್ಟು ವರ್ಷದ? ಈಗ ಇದಕ್ಕೆ ಎಷ್ಟು ವರ್ಷ? 2 ವರ್ಷದ ಮೇಲೆ ಇನ್ನೂ 2 ತಿಂಗಳು ತುಂಬಿಲ್ಲ. ಇದಕ್ಕೆ ತಿಂಡಿಯಲ್ಲಿ ಏನೇನು ಕೊಡ್ತೀರಾ ನೀವು ಈಗ? ತಿಂಡಿ, ಉಳ್ಳಿ, ಡಿಲಕ್ಸ್ ರವೆ ಬೂಸ, ಆಮೇಲೆ ಇದು ನಾವೇನು ಮಿಕ್ಸ್ ಆಗ್ತಾ ಇರಲ್ಲ. ಉಳ್ಳಿ, ಡಿಲಕ್ಸ್ ರವೆ ಬೂಸ ಬಿಟ್ರೆ ಯಾವ್ದು ಮಾಡ್ತಿರಲ್ಲ ನಾನು. ಅಷ್ಟರಲ್ಲೇ ಬೇಕಾದಷ್ಟು ಉಳ್ಳಿ ತಿನ್ಸಿವ್ನಿ. ಆದರೆ ಇವಾಗ ಉಳ್ಳಿ ರೇಟ್ ಹೆಚ್ಚಿಬಿಡ್ತು. ಇವಾಗ ಮಿಕ್ಸ್ ಹಾಕ್ತಾಯಿವಿ ನಾವು. ಮುಸ್ಕಿನ ಜೋಳದ ಬೂಸ, ಚಕ್ಕೆ ಬೂಸ, ಡಿಲಕ್ಸ್ ರವೆ ಬೂಸ, ಉಳ್ಳಿ, ಮೆಂತ್ಯ, ಆಮೇಲೆ ಇನ್ನೂ ಹಿಂಗೆಲ್ಲ ಸೇರಿಸಿ ಹಾಕ್ತಾಯಿವಿ. ರಾಮನಗರ ಜಿಲ್ಲೆ ಹಳ್ಳಿಕಾರ್ ತಳಿ ಬಗ್ಗೆ ಏನು ಹೇಳ್ತೀರಾ? ರಾಮನಗರ ಜಿಲ್ಲೆ ಊಟ ಕರುಗಳ ಬಗ್ಗೆ ಏನು ಹೇಳ್ತೀರಾ? ಸ್ವಾಮಿ, ರಾಮನಗರ ಅಂತ ಅಂದರೆ ಕನಕಪುರದಿಂದ ಈಚೆಗೆ ಮಾಗಡಿ ಕಟ್ಕೊಂಡು ಮಾಗಡಿ ರಾಮನಗರ. ಆದರೆ ಇವೇ ಫೇಮಸ್ ಕರುಗಳು ಚೆನ್ನಾಗಿ ಊಟ ಇದೇ ತಗೊಳ. ಮೈಸೂರು ಎಲ್ಲ ಹಳ್ಳಿಗೂ ಈ ಸಲೂನಲ್ಲಿ ಹುಡ್ತಾವಲ್ಲ ಕರುಗಳು, ಅವೇ ಹೋಗ್ಬೇಕು ಯಾವ ದೇಶಕ್ಕೂ ಚೆನ್ನಾಗಿರೋವು. ಎಲ್ಲೆಲ್ಲಿಂದ ಬರ್ತವೆ ಕರುಗಳು ಹಸಿಕೆ ನಿಮ್ಗೆ ಇಲ್ಲಿಗೆ? ನಮ್ಗೆ ಸ್ವಾಮಿ ಈಗ ಸಾನೆ ದೂರದಿಂದ ಬರ್ತಾವ ಬಿಡಿ. ಪಾಂಡುಪುರ, ಮೈಸೂರು, ಅಲ್ಲಿಂದ ತಳಕಾಡು, ಹಿಂಗೆ ಆನೆಕಲ್ಲು, ಕನಕಪುರ, ಹಿಂಗೆ ಚಂಗೇರಿ, ದೊಡ್ಡಲ್ಮರ, ಹಾವೇರಿ, ಸಜ್ಜಾಪುರ, ಅಲ್ಲಿಂದಲೂ ಬಂದವೆ. ಇವಾಗ ಹಳ್ಳಿಕಾರ್ ತಳಿ ಬಗ್ಗೆ ಏನ್ ಹೇಳ್ತಾ ಯುವ ರೈತರು ಕಟ್ತಾರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೊಸ್ತಾ ಕಟ್ತಾ ಇರೋರಿಗೆ? ಕಟ್ತಾ ಇರೋರಿಗೆ ಸ್ವಾಮಿ, ಓರಿ ತಕೋತಾ ಕೆಟ್ಟದ್ ಕಟ್ಕೊಂಡ್ರು ಹುಲ್ಲಾಕ್ಬೇಕು, ಒಳ್ಳೇದ್ ಕಟ್ಕೊಂಡ್ರು ಹುಲ್ಲಾಕ್ಬೇಕು. ಒಳ್ಳೇದನ್ನೇ ತಗೋಬೇಕು. ದುಡ್ಡು 50,000 ಜಾಸ್ತಿ ಆಗೋಗ್ಲಿ, ಒಳ್ಳೆ ಓರಿನ ಕಟ್ಟಬೇಕು. ನೋಡಿ ಇಲ್ಲಿ ಪೇಟ. ಆಮೇಲೆ ಇಲ್ಲಿ ನೋಡಿ ಸ್ವಾಮಿ, ಇಲ್ಲಿ ಏನಾರ ಒಂಚೂರು ಗುಂಡ್ಗೆ ಗಂಟ ನೋಡಿ. ಇಲ್ಲಿ ಚಕ್ಳ ಸೇರಿ ಕಟ್ ಬಟ್ಟೆ ಎಳ್ದಂಗೆ ಆಯ್ತದೆ. ಹಿಡ್ಕೊಂಡು ಎಳೆದ್ರೆ ಚಕ್ಳದ ಸಿಲ್ವಾಗಿರ್ಬೇಕು. ಆಮೇಲೆ ಇದೊಂದು ಸುಳಿ ನೋಡಿ, ಇದೊಂದು ಸುಳಿ 3 ಸುಳಿ ಇರಬೇಕು. ಇನ್ಯಾವ ಸುಳಿನೂ ಇರ್ಕೂಡ್ದು. ಆಮೇಲೆ ಕಿಬ್ರಿ, ಆಮೇಲೆ ಇಲ್ಲಿ ಈ ಸೂಜ್ ಮಲ್ಗಿ ಅಂತ ಬರ್ತವೆ ನೋಡಿ. ಅಲ್ಲಿ ಎಲ್ಲವರಿಗೂ ಇಲ್ಲ ನೋಡಿ. ಅಲ್ಲಿ ತೇಟ್ ಹಳ್ಳಿಕಾರ ಆದ್ರೆ ಅದು ಬರೋದು, ಅದು ಬರೋದು, ಅಲ್ಲಿ ಬರಲ್ಲ. ಇವಾಗ ನಿಮ್ ಮಕ್ಳೆಲ್ಲ ಕಟ್ತಾರ ಓರಿ? ನಿಮ್ ಮುಂದಿನ ಪೀಳಿಗೆ ಕಟ್ತಾವ್ರ? ಏನೋ ಒಬ್ಬ ಕಟ್ತಾರೆ ಸ್ವಾಮಿ. ನಮ್ಮ ಮಕ್ಕಳಿಗೂ ಹೊಸಿ ತೆವಲದೆ ನಮ್ಮ ಮಕ್ಕಳಿಗೂ ಹುಡುಗ ಈ ವಯಸ್ಸಿಗೆ ಹಿಡಿತಾರೆ. ಬೇಕಾದಷ್ಟು ತೆವಲದೆ ಸ್ವಾಮಿ, ಮುಂದೆ ಕಟ್ತಾರೆ ಇವ್ರು. ಬೇಕಾದಷ್ಟು ತೆವಲದೆ. ಹಳ್ಳಿಕಾರ್ನ ಉಳಿಸಿ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀರಾ ಮುಂದಿನ ರೈತರು ಕಟ್ಟಕ್ಕೆ? ಹೌದು. ಮುಂದೆ ಎಲ್ಲರೂ ನೀವು ತಿಳ್ಸ್ಕೊಡ್ಬೇಕು ಇವಾಗ ಹೊಸ್ತಾ ಕಟ್ಟೋರ್ಗೆಲ್ಲ. ಆಮೇಲೆ ಅಷ್ಟೇ ಸ್ವಾಮಿ, ಇನ್ನೇನು ಇಲ್ಲ ನೋಡಿ. ಕೊಳ್ಳು
ಮೇನು ಆಯ್ತಾ ಪೇಟ, ಆಮೇಲೆ ಚಕ್ಕಳದಲ್ಲಿ ಸಿಲ್ವಾಗಿರ್ಬೇಕು, ಎತ್ತು ಕಟ್ಟಾಡ ಚೆನ್ನಾಗಿರ್ಬೇಕು, ತಾನೇ ವಿಪರೀತ ಕಳ್ಳು ಭಾರ ಆಯ್ತವಲ್ಲ ಆ ದನ ತಗೋಬಾರ್ದು. ಎಲ್ಲ ನೋಡಿ ದನ ತೆಗಿವಾಗಲೇ ಬಾರಿ ಅವ್ರಿಗೆ ಗೊತ್ತಾಗ್ಲಿಲ್ಲ, ಬುದ್ಧಿವಂತರು ಕರ್ಕೊಂಡೋಗಿ ತೋರಿಸಿ ನಿಮ್ಮಂತ ಕೇಳಿ ತಿಳ್ಕೊಂಡು ಕಸುಬ್ದಾರನ ಕರ್ಕೊಂಡೋಗಿ ದನ ತಗೋಬೇಕು. ನೀವ್ ಇರೋ ಕಾಲದಲ್ಲಿ ಎಲ್ಲ ನೋಡಿ ಚೆನ್ನಾಗಿರೋ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀವಿ. ಇವಾಗ ಎಲ್ಲ ಕಂಡಿರೋರು ಅವ್ರಲ್ಲ, ಅವ್ರೇನು ಬೇಕಾಗಿಲ್ಲ, ಅವ್ರೇ ಹೋಗಿ ತಗೊಂಡ್ರು ಆಯ್ತದೆ. ಈ ಕಾಣದೇ ಇರೋರು ಕಸುಬು ಮಾಡ್ಬೇಕು ಅಂದಾಗ ಪುಣ್ಯಾತ್ಮನ ಕರ್ಕೊಂಡೋಗಿ ಕಂಡಿರೋರ ನೋಡಪ್ಪ ಈ ತಗೋಬೋದೆ, ಜಾತಿ ಮುಂದೆ ಹೆಂಗೆ ಏನು ಅಂತ ತಾನ ತಗೋಬೇಕು. 4 ಎಕರೆನೆ ಎಂತ ನೀನೇನು ಮೆರಮೆಟೆ ಮಾಡ್ಕೊಂಡು ಮಾಡಿದ್ರು ಬರೀ 4 ಎಕರೆಯಲ್ಲಿ ಕರ ಹುಟ್ಸೋದೇ ಕಷ್ಟ. ಅರ್ಧ ಎಕರೆನಾರು ಹುಟ್ಟಿದ್ರೆ ಏನೋ ಪರವಾಗಿಲ್ಲ. ತುಂಬಾ ಎಕರೆ ಕರ ಹುಟ್ಟಬೇಕಾದ್ರೆ ಓರಿ ಸೈಜ್ ಓರಿ ಬೇಕು, ಆಮೇಲೆ ಓರಿನೂ ಬೇಕು, ಹಸನು ಬೇಕು, ಎರಡೂ ಬೇಕು. ಈಗ ಓರಿ ಒಂದೇ ಏನು ದಬ್ಬಕ್ಕಾಗಲ್ಲ, ಹೊಸ ಒಂದೇ ದಬ್ಬಕ್ಕಾಗಲ್ಲ. ಎರಡು ಗುಣನು ಚೆನ್ನಾಗಿರುವಾಗ ಒಳ್ಳೆ ಕರ ಆಗ್ತವೆ. ಒಳ್ಳೆ ಕರ ಏನೋ ಭಗವಂತ ದೇಶದ ಮೇಲೆ ಒಂದ್ ದೇಶದಲ್ಲಿ ಬೀಳೋದು ಒಂದ್ ಪದಾರ್ಥ ಹಾಕಿ ಆಗ್ತವೆ. ಒಳ್ಳೆ ಹೆಸರು ಮಾಡ್ತಾವೆ. ರಾಮನಗರ ಕಸಗಳು ಒಳ್ಳೆ ಹೆಸರು ಮಾಡ್ತಾವೆ ಸುತ್ತಮುತ್ತಕ್ಕೆ. ನಮ್ಗಂತೂ ಸ್ವಾಮಿ ಆದ್ರೆ ಅಷ್ಟು ದೂರದಿಂದ ದನ ಆ ಬಸ್ತಿ ಓರಿ ಮಗನ್ಗೆ ಅಷ್ಟು ದೂರದಿಂದ ಬಂದ್ ಬಿಡ್ಸಿದ್ರು. ಆಮೇಲೆ ಈಗ ಇದಕ್ಕೆ ಆಸೆ ಮಾಡಿ ನಾವು ಎಲ್ಲಿಂದ ಹೆಂಗ್ ಬಂತ ಕರ ಹೊಸ ಇದು ಫಸ್ಟ್ ಇದು ಎಲ್ಲಿ ಹುಟ್ಟಿದ್ದು? ಇದು ಕರ ನಮ್ಮ ಊರಿಗೆ ಇಲ್ಲಿ ನಮ್ಮ 1 ಕಿಲೋಮೀಟರ್ ಹುಟ್ಟಿದ್ದು. 1 ಕಿಲೋಮೀಟರ್ ನೀವೇ ಹಿಡ್ಕೊಂಡ್ರ? ಬನ್ನಿ. ಹಳೆವರಿಗೆ ಹುಟ್ಟಿದ ಕರ ಆಯ್ತು. ಆಮೇಲೆ ಹುಟ್ಟಿಸಿದಂಗೆಲ್ಲ ಹೋಗಿ ನೋಡ್ದವ್ ನಾವು, ಕರ ಆ ಮಟ್ಟಕ್ಕೆ ಹುಟ್ಬಿಟ್ಟಿತ್ತು. ಆಮೇಲೆ ಹೊಸನು ಹಂಗೆ ಅದ ಬಿಡಿ, ಹೊಸ ಓರಿ ಏನು ಅದು ಹೊಸನು ಹಂಗೆ ಇತ್ತು. ಆಮೇಲೆ ನಾವು ನಮ್ಮೂರಿಂದಲೇ ತಗೊಂಡು 45,000 ಆದ್ರೆ ಗಂಡಸು ಅವನು. ಇವತ್ತು ಈ ನಮ್ಮ ರಾಮನಗರ ತಾಲೂಕೆ 6 ತಿಂಗಳು ಬೇಕು ಅಲ್ಲಾಗ್ಬೇಕಾದ್ರೆ. ಈ ನೋಡಿ ಇನ್ನೂ 6 ತಿಂಗಳು ಬೇಕು. ಇನ್ನು ನೋಡಿ ಇನ್ನೂ 6 ತಿಂಗಳು ಬೇಕು ಅಲ್ಲಾಗ್ಬೇಕಾದ್ರೆ. ಬೇರೆ ಬಿಟ್ಟಿಲ್ಲ ಇನ್ನು. ಇನ್ನು 6 ತಿಂಗಳು ಬೇಕು. ಸರಿ ಅಣ್ಣ, ನಮ್ಗೆ ಕಟ್ಟಪ್ಪ ಗುಂಟಿಗೆ ಕಟ್ಟು, ಅದೇನು ಅಡಿಕೆ ಏನು ಕಟ್ಬೇಕಾಗಿಲ್ಲ. ಅದಪ್ಪ ಬಾ ನಡಿಯಪ್ಪ, ಹಂಗೆ ನಡಿಯಪ್ಪ. ಬಸ್ತಿವರಿ ಮಗ ಅಣ್ಣ ಇದು? ಬಸ್ತಿವರಿ ಮಗ. ಏನು ಅದ್ರಂಗೆ ಕಾಣಿಸ್ತದೆ ಇದು. ಅದು ಮೈ ಎಲ್ಲ ಭುಜ ಅಂದ್ರೆ ಅದಿದ್ದಂಗೆ ನೋಡಿ. ಹಿಂಗೆ ಈ ಸೈಡಿಗೆ ಬಿದ್ದರೆ ಇಲ್ಲೇ ಈಗ ಮಾಡ್ಬಿಡ. ಇಲ್ಲೇ ಮಾಡ್ರಿ. ಬರ್ರಿ ಬರ ಬಾ ಬರ ಬರ್ಲೆ. ಅಣ್ಣ ಈ ಓರಿ ಬಗ್ಗೆ ಹೇಳ್ರಿ ಅಣ್ಣ. ಹಂಗೆ ಹೇಳ್ರಿ. ಈ ಓರಿ ಬಗ್ಗೆ ಏನಿಲ್ಲ ಸ್ವಾಮಿ, ಇದು ನಾವು ಏನು ಇದ್ರಲ್ಲಿ ಬಿತ್ತನೆ ಮಾಡ್ಬೇಕು ಅಂದ್ಬಿಟ್ಟು ಭಾರಿ ಪ್ರಯತ್ನ ಮಾಡ್ಕೊಂಡು ತಂದಿವಿ. ಆಮೇಲೆ ಸ್ವಲ್ಪ ಕಾಲು ಬೆಂಡ್ ಮಾಡ್ತದೆ, ಆದ್ರೂ ಆಗ್ಲಿ ಏನೋ ಭಗವಂತ ಎಷ್ಟು ದಿನ ಕಟ್ತದೆ ಅಷ್ಟೇ ದಿನ ಕಟ್ಬಿಡ್ಲಿ, 100 ಕರ ಉಟ್ಬಿಡ್ಲಿ, ನಮ್ ದುಡ್ಡು ಹೋದ್ರೂ ಚಿಂತೆ ಇಲ್ಲ. ಇದ್ರಲ್ಲಿ ಬಿತ್ತನೆ ಮಾಡ್ಬೇಕು ಅಂದ್ಬಿಟ್ಟು ತಂದಿವಿ. ಏನೋ ಒಂದು 300 ರಸ್ಯ ಕಟ್ಟದೆ ಸ್ವಾಮಿ, ಸಣ್ಣ ಪಣ್ಣ ಏನು ಕಟ್ಟಿಲ್ಲ. ಅಷ್ಟು ರಸ ಕಟ್ಟದೆ, 450 ರಸ ಕಟ್ಟದೆ. ಆದ್ರೆ ಎಲ್ಲ ಫಲ ಬಿದ್ದೋಗವೆ. ಏನೋ ದೇಶದ ಮೇಲೆ ಇದನ್ನ ತಗೊಂಬಂದು ಬಿತ್ತನೆ ಬೆಳೆಸ್ದಂಗೆ ಆಯ್ತು ಕಣಪ್ಪ. 17 ತಿಂಗಳು ಕರ ಬಿಟ್ಟದೆ. 17 ತಿಂಗಳಿಗೆ ಬಿಚ್ಬಿಟ್ಟು ಇನ್ನೇನು ಓರಿದ ಗ್ಯಾರಂಟಿ ಇಲ್ಲ. ಇದು ನೋಡೋಣ, ಕರ ಉಟ್ಬಿಡ್ಲಿ, ಬರೀ 50 ಕರ ಉಟ್ಬಿಡ್ಲಿ, ಬಿತ್ತನೆ ಬೆಳೀತದೆ ದೇಶದ ಮೇಲೆ ಅನ್ಕೊಟ್ಟು ಬಿಟ್ಟು ಇವತ್ತು 450 ರಸ ಕಟ್ಟದೆ. ಆಮೇಲೆ ಲೆಕ್ಕ ಇಲ್ದಂಗೆ ಕಟ್ತಾ ಇದೆ ಸ್ವಾಮಿ. ನಾವು ಭಾರಿ ಏನು ಮಡಗಿರ್ಲಿಲ್ಲ, ಬರೀ ಮೂಳೆ ಚಕ್ರ ಎಡ್ಬಿಟ್ಟು ಇನ್ನೇನು ಇರಲಿಲ್ಲ. ಆದ್ರೆ ಭಾರಿ ಕಷ್ಟಪಟ್ಟು ಸಾಕಿ ಏನೋ ಜೀವ ಮಾಡೀವಿ. ಚೆನ್ನಾಗೈತೆ ಜೀವ ಮಾಡೀವಿ. ಅಣ್ಣ ಇದಕ್ಕೆಲ್ಲ ತಿಂಡಿ ಅದೇ ತಿಂಡಿ ಕೊಡ್ತೀರಣ್ಣ? ಎಲ್ಲ ಅದೇ ತಿಂಡಿ, ನಾವು ಒಂದೇ ತಿಂಡಿ ಕೊಡೋದು. ಇದು ಬಸ್ತಿ ಓರಿ ಮಗ. ಬಸ್ತಿ ಓರಿ ಮಗ ಸ್ವಾಮಿ. ಲಾಸ್ಟ್ ವಿಡಿಯೋ ಹಾಕಿದ ಬಸ್ತಿ ಇದು, ಅದು ನೋಡಿರ್ತೀರಾ, ಅದ್ರ ಮಗನೇ ಇದು. ಇದ್ರಮ್ಮ ನಮ್ ಬಿತ್ನೆ ಚೇರ್ಬೆ ಓರಿ ಬಿತ್ನೆ. ಇದ್ರಮ್ಮ ನಮ್ಮೂರ್ದೆ ಚೇರ್ಬೆ ಓರಿ ಬಿತ್ನೆ. ಹೆಂಗಣ್ಣ ಕರ ರ್ಯಾಶ ಅಣ್ಣ? ಹೆಂಗಣ್ಣ ಇದು ರ್ಯಾಶ ಏನು ಸಾಧಾರಣ ಅಣ್ಣ? ಇಲ್ಲ ಸ್ವಲ್ಪ
ನಮ್ಗೇನು ಇಲ್ಲ ಹೊರಗಡೆ ಮನುಷ್ಯರಿಗೆ ವಸಿ ಮುಡ್ಸಲ್ಲ ಮುಡ್ಸಲ್ಲ. ಅವು ಗೊತ್ತಾಗೋಯ್ತಾವ ಅಣ್ಣ ಯಾರು ಮುಡ್ತಾರೆ ಯಾರು ಅಭ್ಯಾಸ ಇರೋದಾದ್ರೆ ಏನು ಮಾಡಲ್ಲ. ಚೆನ್ನಾಗಿ ಸರಿ ಅಣ್ಣ. ಬರೀ ಮಗ ನೀವು ನೋಡ್ತಾ ಇರೋದು ನನಗೆ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ದಾರೆ. ಮುಂದಕ್ಕಿಂತ ಓರಿಗಳು ಕಟ್ತಾರ ಅಣ್ಣ ಬರೋರು ಮುಂದಿನ ಪೀಳಿಗೆಯವರು. ಏನು ಸೊಮ್ಮೆ ಮುಂದೆ ಬರೋರು ಇಂಥ ಹೊಸಗಳು ಕಟ್ತಾರ ಓರಿ ಕಟ್ತಾರ ಇಂಥವು. ಏನಪ್ಪ ಅದು ದೇವ್ರಲ್ಲದೆ ಅಣ್ಣ. ಆಮೇಲೆ ಸಿಕ್ಬೇಕಾದ್ರೂ ಅದೃಷ್ಟ ಬೇಕು. ಸಿಕ್ಬೇಕು ಅದೃಷ್ಟ ಬೇಕು. ಅದೃಷ್ಟ ಬೇಕು. ಸುಮ್ಮನೆ ನಾನು ದುಡ್ಡು ಓದ್ಕೊಂಡು ಹೋಗ್ತೀನಲ್ಲ. ಅದು ಹುಟ್ಟುವಾಗಲೇ ಬ್ಯಾಡಿ ಕಟ್ಟಿ ಅದು ಹುಟ್ಟುವಾಗಲೇ ಇದು ಹುಟ್ಟುವಾಗಲೇ ಇದು ಈ ಥರ ತಾಯಿ ಗರ್ಭದಲ್ಲಿಂದ ಬಂದುತ್ತಿದ್ದು. ನಾವು ಏನೋ ಧೈರ್ಯ ಮಾಡಿ ತಗೊಂಬಂದ್ರೆ ಆಮೇಲೆ ಧಾನ್ಯ ಜಾಗ ಮಾತ್ರ ಈ ಸೊಂದೇನಹಳ್ಳಿ ಮಾತಾಡ್ತದೆ ಸ್ವಾಮಿ. ಧಾನ್ಯ ಜಾಗ ಮಾತಾಡ್ತದೆ. ಹೊಸ ನಮ್ಮೂರು ದೇಹ ಎಲ್ಲ ಇದ್ರವ್ವ ಅದ್ರವ್ವ ಎಲ್ಲ ಒಂದೇ ಬಿತ್ತನೆ ಒಂದೇ ಬೆಡ್ಲೈನು ಅದು ಚೇರ್ಬೇವರಿ ಬಿತ್ತನೆ ಇದ್ರವ್ವ ಅದು ಚೇರ್ಬೇವರಿ ಬಿತ್ತನೆ. ಏನ ಅದು ಅದ್ರ ತಂಗಿ ಓರಿ ತಂಗಿ ಅದು. ತಿರ್ಗಾ ಇದು ಅದ್ರ ಹಿಂದ್ಗಡೆ ತಿರ್ಗಾ ಓರಿ ತಿರ್ಗಾ ಅಲ್ಲೇ ಪಾಲಕ್ ಬಿಟ್ಟಿವಿ ಅದ ಇದು ಬಿಟ್ಕೊಂಡಿವಿ ಇದ ಈ ಓರಿ ಬಿಟ್ಕೊಂಡಿವಿ. ಹುಡ್ತಾವೆ ಸ್ವಾಮಿ. ಇನ್ನೊಂದು ತಿಂಗಳು ಇನ್ನೊಂದು ತಿಂಗಳಲ್ಲಿ ಕರ ಬಿದ್ದುಬಿಡ್ತವೆ. ಯಾವುದೋ ಮುಂಚಾಗ ಯಾವುದೋ ಅವತ್ತಿದ್ಲು ನೋಡೋಣ ಅಂದ್ಬಿಟ್ಬಿಟ್ಟು ಒಂದು ಆಟ ಕಟ್ಟಿತ್ತು. ಅದೇ ಪಾಲ ನಿಂತ್ಕೊಂಡು ಈದ್ ಬಿಟ್ಟದು. ಏನು ಸೂಪರ್ ಮಕ ಸ್ವಾಮಿ. ಈ ಜಗತ್ತಕ್ಕೆ ಒಂದು ಮಕ ಅದು. ಇಡೀ ಜಗತ್ತಕ್ಕೆ ಒಂದು ಮಕ ಸುಲಭ ಅಲ್ಲ. ಇಡೀ ಜಗತ್ತಕ್ಕೆ ಇದೊಂದು ಪ್ಲೇಟು. ಇಡೀ ಜಗತ್ತಕ್ಕೆ ಒಂದು ಪ್ಲೇಟ್ ಅದು. ತೆಗೆದ ಫೋಟೋ ಓರಿಗಳ ಬಗ್ಗೆ ಮತ್ತು ಹಳ್ಳಿಕಾರ್ ತಳಿ ಬಗ್ಗೆ ತಿಳಿಸ್ಕೊಟ್ಟ ಹುಲಿ ಚಿಕ್ಕಣ್ಣವ್ರಿಗೆ ನಮ್ಮ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದೇ ಥರ ವೀಡಿಯೋಗಾಗಿ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಯ್ತು ಸ್ವಾಮಿ. ಆಯ್ತು.